ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಅರಾಟ ಸ್ಟೈಲಿಂಗ್ ಹೇರ್ ಜೆಲ್ ಆ್ಯಂಡ್ ಹೇರ್ ಕ್ರೀಮ್ ಪ್ರಾಡಕ್ಟ್ನ ಯೂಸ್ ಮಾಡೋದು ಹೇಗೆ ಮತ್ತು ಅದರ ರಿವ್ಯೂನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಅರಾಟ ಸ್ಟೈಲಿಂಗ್ ಹೇರ್ ಜೆಲ್ ಶೇಪಿಂಗ್ ಜೆಲ್ ಫಾರ್ ನರಿಶಿಂಗ್ ಆ್ಯಂಡ್ ಸ್ಟ್ರಾಂಗ್ ಹೋಲ್ಡ್ ಅಂತ ಇದೆ ವಿತ್ ಆರ್ಗ್ಯಾನಿಕ್ ಫ್ಲ್ಯಾಕ್ಸೀಡ್ ಎಕ್ಸ್ಟ್ರಾಕ್ಟ್ಸ್. ಇದರ ಕಾಸ್ಟ್ ಬಂದು 699. ಇದು ಫ್ಲ್ಯಾಕ್ಸ್ ಸೀಡ್ ಜೆಲ್. ಇದು ಅರಾಟ ಹೇರ್ ಕ್ರೀಮ್ ಸ್ಟೈಲಿಂಗ್ ಹೇರ್ ಕ್ರೀಮ್ ವಿತ್ ಫ್ಲ್ಯಾಕ್ಸೀಡ್ ಆ್ಯಂಡ್ ಅದರ್ ಆಲಿವ್ ಎಕ್ಸ್ಟ್ರಾಕ್ಟ್ಸ್ ಅಂತ ಇದೆ. ಇದರ ಕಾಸ್ಟ್ ಬಂದು 999 ರುಪೀಸ್. ಬಟ್ ಇದು ಎರಡು ಹೇರ್ ಸ್ಟೈಲಿಂಗ್ ಜೆಲ್ ಮತ್ತು ಹೇರ್ ಕ್ರೀಮ್ ಎರಡೂ ಅಟ್ ಎ ಟೈಮ್ ತೊಗೊಂಡಾಗ ಕಾಂಬೋ ಆಫರಲ್ಲಿ ನಾನು ಪೇ ಮಾಡಿರೋದು 769 ರುಪೀಸ್. ಇದು ನನ್ನ ಡ್ರೈ ಹೇರ್ಸ್, ನ್ಯಾಚುರಲ್ ಡ್ರೈ ಹೇರ್ಸ್. ಹೇರ್ ವಾಶ್ ಆದಮೇಲೆ ತುಂಬ ಜನ ಏನು ತಪ್ಪು ಮಾಡ್ತೀರಿ ಅಂದರೆ ಹೇರ್ ವಾಶ್ ಆಗಿದ ತಕ್ಷಣ ನೀವು ಕೂಮ್ ಮಾಡ್ತೀರಾ, ಇಲ್ಲ ಒಂದು ಹೇರ್ ಜೆಲ್ನ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಆವಾಗ ಸ್ಕಾಲ್ಪ್ ಇನ್ನೂ ಡ್ರೈ ಆಗಿರಲ್ಲ, ಹೇರ್ಸ್ ಸೆನ್ಸಿಟಿವ್ ಆಗಿರುತ್ತೆ, ಆವಾಗ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ನಾನು ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಹೇರ್ ವಾಶ್ ಆದಮೇಲೆ ಸ್ಕಾಲ್ಪ್ ಡ್ರೈ ಆದಮೇಲೆ ಹೇರ್ಸ್ನ ವೆಟ್ ಮಾಡ್ಕೊಳ್ಳೋದಕ್ಕೆ ಸ್ಪ್ರೇಯರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಒಂದು ಹೇರ್ ಕ್ರೀಮ್ನ ಯೂಸ್ ಮಾಡೋದಕ್ಕೆ ಹೇರ್ಸ್ ವೆಟ್ ಆಗಿ ಇರಲೇಬೇಕು. ಇದು ಅರಾಟ ಹೇರ್ ಕ್ರೀಮ್, ಆ ಗ್ರೀನ್ ಕಲರ್ ಹೇರ್ ಕ್ರೀಮ್ ಏನಿದೆ ಅದು ಸ್ವಲ್ಪ ತೊಗೋಬೇಕು, ಸ್ಟೈಲಿಂಗ್ ಕ್ರೀಮ್. ಫಸ್ಟ್ ಹೇರ್ಸ್ನ ಪಾರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಹೇರ್ಸ್ ವೆಟ್ ಇರಬೇಕು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಲಿಕ್ಕೆ. ಹೇರ್ ಕ್ರೀಮ್ನ ಸ್ವಲ್ಪ ಅಪ್ಲೈ ಮಾಡಿ ಕರ್ಲ್ ಮಾಡ್ಕೊಳ್ಳಿ. ಇದನ್ನು ನಾವು ಕೋಮ್ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು ಅಥವಾ ಸಿಂಗಲ್ ಫಿಂಗರಲ್ಲಿ ಕೂಡ ಕಾಯಿಲ್ ಮಾಡ್ಕೋಬೋದು. ನಾನಿಲ್ಲಿ ಎರಡೂ ಕೈಗಳನ್ನ ಯೂಸ್ ಮಾಡಿಕೊಂಡು ಫಿಂಗರ್ ಕಾಯಿಲಿಂಗ್ ಮಾಡ್ಕೋತಾ ಇದ್ದೀನಿ ಟು ಗೆಟ್ ಅ ಬ್ಯೂಟಿಫುಲ್ ಕರ್ಲ್. ಸೊ ನೀವಿಲ್ಲಿ ನೋಡ್ಬೋದು ಕರ್ಲ್ ಕಾಯಿಲ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫಸ್ಟ್ ಹೇರ್ ಕ್ರೀಮ್ನ ಅಪ್ಲೈ ಮಾಡಿ. ನನಗೆ ಇಲ್ಲಿ ಕರ್ಲ್ ವೈಡ್ ಆಗಿ ಬೇಕು, ಅದಕ್ಕೆ ನಾನು ಸ್ವಲ್ಪ ತುಂಬ ಗ್ಯಾಪ್ ಬಿಟ್ಟು ಕರ್ಲ್ ಮಾಡ್ತಾಯಿದ್ದೀನಿ. ನಿಮಗೆ ಚಿಕ್ಕದಾಗಿ ಕರ್ಲ್ಸ್ ಬೇಕು ಅಂದರೆ ನೀವು ಹತ್ರನೇ ಕಾಯಿಲ್ ಮಾಡ್ಕೋಬೋದು. ಹೇರ್ಸ್ ವೆಟ್ ಆದಮೇಲೆ ಕೂಡ ಕೂಮ್ ಮಾಡ್ಕೋಬೋದು, ಇಲ್ಲ ಮುಂಚೆ ಕೂಡ ಕೂಮ್ ಮಾಡಿರ್ಬೋದು. ಯಾಕೆ ಅಂದರೆ ನಾಟ್ಸ್ನ ತೆಗಿಲಿಕ್ಕೆ. ಯಾವಾಗಲೇ ಆಗಲಿ ಕರ್ಲ್ ಮಾಡುವಾಗ ಹೇರ್ಸ್ನ ನಾವು ಈ ಥರ ಆಪೋಸಿಟ್ ಡೈರೆಕ್ಷನಲ್ಲಿ ಕೂಮ್ ಮಾಡ್ಕೋಬೇಕೇ ಹೊರತು ನಾರ್ಮಲ್ ಆಗಿ ಕೂಮ್ ಮಾಡಬಾರ್ದು. ಹೇರ್ಸ್ ವೆಟ್ ಆದಮೇಲೆ ಕ್ರೀಮ್ ಅಪ್ಲೈ ಮಾಡಿದಾದಮೇಲೆ ಈ ಥರ ಕರ್ಲ್ ಅಪ್ ಮಾಡಿ ಫಿಂಗರ್ ಕಾಯಿಲಿಂಗ್ ಮಾಡಿ. ನಿಮಗೆ ಬ್ರಾಡಾಗಿ ಬೇಕು ಇಲ್ಲಿ ನನಗೆ ಕರ್ಲ್ಸ್, ಅದಕ್ಕೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಸ್ಪೇಸ್ ಇಟ್ಟು ನಾನಿಲ್ಲಿ ಫಿಂಗರ್ ಕಾಯಿಲ್ ಮಾಡ್ತಾಯಿದ್ದೀನಿ. ನಿಮಗೆ ತುಂಬ ಚಿಕ್ಕದಾಗಿ ಕರ್ಲ್ಸ್ ಬೇಕು ಅಂದರೆ ನೀವು ಮತ್ತೆ ಸ್ವಲ್ಪ ಹತ್ತಿರದಲ್ಲೇ ಕಾಯಿಲ್ ಮಾಡ್ಕೋಬೋದು. ನಾವು ಯು ಕ್ಯಾನ್ ಸಿ ಟೋಟಲ್ ಎಲ್ಲ ಹೇರ್ಸ್ ಕೂಡ ಪಾರ್ಟ್ ಮಾಡಿ ಕರ್ಲ್ ಮಾಡಿದೆ. ದಿಸ್ ಇಸ್ ದ ಫೈನಲ್ ಲುಕ್. ಸೊ ಎಲ್ಲ ಹೇರ್ಸ್ ಕೂಡ ಪಾರ್ಟ್ ಮಾಡಿಕೊಂಡು ಈ ಥರ ಕರ್ಲ್ಸ್ ಆದಮೇಲೆ ಫ್ಲ್ಯಾಕ್ಸ್ ಜೆಲ್ ಏನಿರುತ್ತೆ ಅದನ್ನು ಈ ಕರ್ಲ್ಸ್ನ ಫಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡಬೇಕಾಗತ್ತೆ. ಸ್ವಲ್ಪ ಜಾಸ್ತಿನೇ ಫ್ಲ್ಯಾಕ್ಸ್ ಜೆಲ್ನ ಯೂಸ್ ಮಾಡಬೇಕು, ಇಲ್ಲ ಸ್ವಲ್ಪ ಫ್ಲ್ಯಾಕ್ಸ್ ಜೆಲ್ನ ನಾವು ಯೂಸ್ ಮಾಡಿದರೆ ಹೇರ್ಸ್ ತುಂಬ ಸ್ಟಿಫ್ ಆಗುತ್ತೆ, ಸಾಫ್ಟ್ ಆಗಿರೋದಿಲ್ಲ. ಫ್ಲ್ಯಾಕ್ಸ್ ಜೆಲ್ನ ತೊಗೊಂಡು ಈ ಥರ ಕರ್ಲ್ ಅಪ್ ಮಾಡಬೇಕು. ಫ್ರಮ್ ಡೌನ್ ಟು ಅಪ್ಸೈಡ್ ನಾವು ಈ ಥರ ಕರ್ಲ್ ಅಪ್ ಮಾಡಬೇಕು. ನಮಗೆ ಎಷ್ಟಾಗುತ್ತೆ ಅಷ್ಟು ಫ್ಲ್ಯಾಕ್ಸ್ ಜೆಲ್ನ ಯೂಸ್ ಮಾಡಿ, ಮೀನ್ಸ್ ಜಾಸ್ತಿ ಯೂಸ್ ಮಾಡಬಾರ್ದು. ನಮಗೆ ಸಾಫ್ಟ್ ಆಗೋದಕ್ಕೆ ಎಷ್ಟು ಬೇಕು ಅಷ್ಟನ್ನು ಯೂಸ್ ಮಾಡಿಕೊಂಡು ಈ ಥರ ಕರ್ಲ್ ಅಪ್ ಮಾಡ್ತಾ ಇರಬೇಕು. ನಾವು ಜಾಸ್ತಿ ಈ ಥರ ಕರ್ಲ್ ಅಪ್ ಮಾಡಿದಷ್ಟು ನಮ್ಮ ಕರ್ಲ್ಸ್ ಫಿಕ್ಸ್ ಆಗುತ್ತೆ, ಕರ್ಲ್ಸ್ ಕರೆಕ್ಟಾಗಿ ಬರುತ್ತೆ. ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಹೇರ್ಸ್ನ ಕರ್ಲ್ ಮಾಡ್ತಾ ಇದ್ದೀವಿ ಅಂದರೆ ಈ ಥರ ಒಂದು ಕರ್ಲ್ ಅಪ್ ಮಾಡೋದು ಫ್ರಮ್ ಡೌನ್ ಸೈಡ್ ಟು ಅಪ್ ಸೈಡ್ ತುಂಬ ಒಂದು ಇಂಪಾರ್ಟೆಂಟ್ ಸ್ಟೆಪ್. ಫಸ್ಟ್ ಟೈಮೇ ಯಾವುದು ಎಷ್ಟು ಕ್ರೀಮ್ ಯೂಸ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ನಿಮಗೆ 1-2 ಟೈಮ್ಸ್ 3 ಟೈಮ್ಸ್ ಯೂಸ್ ಮಾಡಿದಾದಮೇಲೆ ಹೇರ್ ಕ್ರೀಮ್ನ ಎಷ್ಟು ಯೂಸ್ ಮಾಡಬೇಕು, ಸ್ಟೈಲಿಂಗ್ ಹೇರ್ ಕ್ರೀಮ್ ಆ್ಯಂಡ್ ಈ ಫ್ಲ್ಯಾಕ್ಸ್ ಜೆಲ್ನ ಎಷ್ಟು ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಹೇರ್ಸ್ ಇದು ಡ್ರೈ ಆದಮೇಲೆ ಹೇಗಿರುತ್ತೆ ಅಂತ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ನನ್ನ ಹೇರ್ಸ್ ಕರ್ಲ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಸ್ಕಾಲ್ಪಿಂದ ಕರ್ಲ್ ಮಾಡ್ಕೊಂಡಿಲ್ಲ, ಸ್ವಲ್ಪನೇ ಮಾತ್ರ ಕರ್ಲ್ ಮಾಡ್ಕೊಂಡಿರೋದು, ಕೆಳಗಡೆ ಪೋರ್ಷನ್ ಮಾತ್ರ. ಸೊ ಎಷ್ಟು ಕ್ಲೀನಾಗಿ ಕರ್ಲ್ಸ್ ಬಂದಿದ್ರೆ ಅಂದರೆ ಡಿಫೈನ್ಡ್ ಕರ್ಲ್ಸ್. ನಾನು ಆವಾಗಲೇ ಹೇಳಿದೆ ಹೇರ್ ಕ್ರೀಮ್ನ ಜಾಸ್ತಿ ಯೂಸ್ ಮಾಡಿ ಹೇರ್ ಜೆಲ್ ಫ್ಲ್ಯಾಕ್ಸ್ ಜೆಲ್ನ ಕಮ್ಮಿ ಯೂಸ್ ಮಾಡಿದ್ರೆ ಹೇರ್ಸ್ ತುಂಬ ಸ್ಟಿಫ್ ಆಗುತ್ತೆ, ರಫ್ ಆಗಿ ಕಾಣಿಸುತ್ತೆ, ಹೇರ್ಸ್ ಅಷ್ಟು ಸಾಫ್ಟ್ ಆಗಿ ಬರೋದಿಲ್ಲ. ಸೊ ಹೇರ್ಸ್ ಸಾಫ್ಟ್ ಆಗಬೇಕು ಅಂದರೆ ಜಾಸ್ತಿನೇ ಫ್ಲ್ಯಾಕ್ಸ್ ಜೆಲ್ನ ಯೂಸ್ ಮಾಡಬೇಕಾಗತ್ತೆ. ನೀವಿಲ್ಲಿ ನೋಡ್ಬೋದು ನನ್ನ ಕರ್ಲ್ಸ್ ಎಷ್ಟು ಕ್ಲೀನಾಗಿ ಕರೆಕ್ಟಾಗಿ ಬಂದಿದೆ, ಒಂದು ಡಿಫೈನ್ಡ್ ಕರ್ಲ್ಸ್. ನೀವಿಲ್ಲಿ ನೋಡ್ಬೋದು ಈ ಥರ ಕರ್ಲ್ ಅಪ್ ಮಾಡಿದಾದಮೇಲೆ ನಾವು ಕೂಮ್ ಮಾಡೋ ಹಾಗಿಲ್ಲ. ಮತ್ತೆ ನಾವು ಕೂಮ್ನ ಯೂಸ್ ಮಾಡಿದರೆ ಇಲ್ಲ ಹೇರ್ಸ್ನ ಮತ್ತೆ ನಾವು ಕೂಮ್ ಮಾಡಿದರೆ ಈ ಕರ್ಲ್ಸ್ ತುಂಬ ಹಾಳಾಗುತ್ತೆ. ಸೊ ಈ ಕರ್ಲ್ಸ್ನ ನಾವು ಡೈಲಿ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಹೇರ್ ಬಾತ್ವರೆಗೂ ಅಂದರೆ ನಾವು ಡೈಲಿ ಕೂಡ ಈ ಹೇರ್ ಜೆಲ್ನ ಫ್ಲ್ಯಾಕ್ಸ್ ಜೆಲ್ನ ಯೂಸ್ ಮಾಡ್ಕೋಬೋದು. ನೀವಿಲ್ಲಿ ನೋಡ್ಬೋದು ನನ್ನ ಹೇರ್ಸ್ ಡ್ರೈ ಇದ್ದಾಗ ಹೇಗಿದೆ ಮತ್ತು ಈ ಜೆಲ್ನ ಯೂಸ್ ಮಾಡಿದಾದಮೇಲೆ ಹೇಗಾಗಿದೆ ಅಂದ್ಬಿಟ್ಟು.
ಇದು ಕರ್ಲಿ ಹೇರ್ಸ್ಗಾದರೆ ನೆಕ್ಸ್ಟ್ ಸಿಲ್ಕ್ ಆ್ಯಂಡ್ ಸಾಫ್ಟ್ ಹೇರ್ಸ್ ಇರೋರಿಗೆ ಈ ಪ್ರಾಡಕ್ಟು ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಹೇರ್ಸ್ ಡ್ರೈ ಇದೆ, ವೆಟ್ ಮಾಡ್ಕೋಬೇಕು. ವೆಟ್ ಆದಮೇಲೆ ಯಾವಾಗಲೇ ಆಗಲಿ ನಾವು ಕರ್ಲ್ ಮಾಡುವಾಗ ಈ ಥರ ಆಪೋಸಿಟ್ ಡೈರೆಕ್ಷನಲ್ಲಿ ಕೂಮ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನು ಪಾರ್ಟ್ ಮಾಡಿಕೊಂಡು ಹೇರ್ಸ್ನ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಹೇರ್ ಕ್ರೀಮ್ನ ಅಪ್ಲೈ ಮಾಡಿ ಫಿಂಗರ್ ಕಾಯಿಲಿಂಗ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಸಿಂಗಲ್ ಫಿಂಗರ್ನ ಯೂಸ್ ಮಾಡಿ ಕಾಯಿಲ್ ಮಾಡ್ಕೋತಾ ಇದ್ದೀನಿ. ನೀವು ಈ ಥರ 1 ಫಿಂಗರ್ ಯೂಸ್ ಮಾಡಿ ಕೂಡ ಕಾಯಿಲ್ ಮಾಡ್ಬೋದು, ಇಲ್ಲ ಅಥವಾ 2 ಫಿಂಗರ್ಸ್ನ ಯೂಸ್ ಮಾಡಿಕೊಂಡು ಕೂಡ ನೀವು ಕರ್ಲ್ ಅಪ್ ಮಾಡ್ಕೋಬೋದು. ಸೊ ಫೈನಲಿ ನಾವಿಲ್ಲಿ ನೋಡ್ಬೋದು ಈ ಒಂದು ವೇವಿನೆಸ್ ಏನು ಬಂದಿದೆ, ಇದನ್ನು ಫಿಕ್ಸ್ ಮಾಡೋದಕ್ಕೆ ಅರಾಟಾ ಜೆಲ್, ಫ್ಲ್ಯಾಕ್ಸ್ ಜೆಲ್ ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಫ್ಲ್ಯಾಕ್ಸ್ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಜೆಲ್ನ ಯೂಸ್ ಮಾಡಿ ನೆಕ್ಸ್ಟ್ ಕರ್ಲ್ ಅಪ್ ಮಾಡ್ಕೋತಾ ಇದ್ದೀನಿ ಫ್ರಮ್ ಡೌನ್ ಟು ಅಪ್ ಸೈಡ್. ಈ ಒಂದು ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ಯಾವಾಗಲೂ ಹೇಳ್ತಾ ಇದ್ದೀನಿ, ಕರ್ಲ್ಸ್ನ ಫಿಕ್ಸ್ ಮಾಡಬೇಕು ಅಂದರೆ ನಾವು ಈ ಥರ ಕರ್ಲ್ ಅಪ್ ಮಾಡಲೇಬೇಕು. ಸೊ ಇದು ಫೈನಲ್ ನೋಡ್ಬೋದು ನೀವು, ಅಷ್ಟು ಕರ್ಲಿ ಆಗಿಲ್ಲ ಬಟ್ ವೇವಿ ಆಗಿದೆ ಅಷ್ಟೇ. ಸೊ ಈ ಒಂದು ಪ್ರಾಡಕ್ಟ್ ಸೂಟ್ ಆಗೋದು ಕರ್ಲಿ ಹೇರ್ಸಿಗೆ ಮಾತ್ರ, ನಾಟ್ ಫಾರ್ ಸಾಫ್ಟ್ ಆ್ಯಂಡ್ ಸಿಲ್ಕಿ ಹೇರ್ಸ್. ಸಾಫ್ಟ್ ಆ್ಯಂಡ್ ಸಿಲ್ಕ್ ಹೇರ್ಸ್ ಇರೋರು ಕೂಡ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು, ಫ್ಲ್ಯಾಕ್ಸ್ ಜೆಲ್ನ, ಟು ಗೆಟ್ ಅ ವಾಲ್ಯೂಮ್ ಹೇರ್ ಅಥವಾ ಒಂದು ವೇವಿ ಹೇರ್ಗೋಸ್ಕರ. ಸೊ ನೀವಿಲ್ಲಿ ಕಂಪೇರ್ ಮಾಡಿ ನೋಡ್ಬೋದು, ಸ್ಟ್ರೈಟ್ ಸಿಲ್ಕ್ ಆ್ಯಂಡ್ ಸ್ಮೂತ್ ಹೇರ್ಸ್ ಅವರಿಗೆ ಇದು ಅಷ್ಟು ಸೂಟ್ ಆಗಿಲ್ಲ, ಒಂದು ವೇವಿ ಇದೆ. ಕರ್ಲಿ ಹೇರ್ಸ್ ಅವರಿಗೆ ಮಾತ್ರ ಈ ಒಂದು ಡಿಫೈನ್ ಕರ್ಲ್ಸ್ ಬಂದಿದೆ. ಈ ಒಂದು ಪ್ರಾಡಕ್ಟ್ನ ನಾವು ಸ್ಕಾಲ್ಪಿಗೆ ಅಲ್ಲದೆ ಬರೀ ಹೇರ್ಸ್ಗೆ ಯೂಸ್ ಮಾಡೋದ್ರಿಂದ ಇದರಲ್ಲಿ ಯಾವುದೇ ಒಂದು ಹೇರ್ ಫಾಲ್ ಆಗಲಿ ಮತ್ತು ಬೇರೆ ಸೈಡ್ ಎಫೆಕ್ಟ್ಸ್ ಆಗಲಿ ಇರೋದಿಲ್ಲ. ಕರ್ಲ್ಸ್ನ ಮೇಂಟೈನ್ ಮಾಡಲಿಕ್ಕೆ ಈ ಒಂದು ಪ್ರಾಡಕ್ಟ್ನ ಕೂಡ ನಾವು ಯೂಸ್ ಮಾಡ್ಬೋದು. ಕರೆಕ್ಟ್ ಪ್ರಪೋರ್ಷನಲ್ಲಿ ಯೂಸ್ ಮಾಡಿಲ್ಲ ಅಂದರೆ, ಓನ್ಲಿ ಹೇರ್ ಕ್ರೀಮ್ನ ಯೂಸ್ ಮಾಡಿ ಫ್ಲ್ಯಾಕ್ಸ್ ಜೆಲ್ನ ಯೂಸ್ ಮಾಡಿಲ್ಲ ಅಂದರೆ ಹೇರ್ ಸ್ಟಿಫ್ ಆ್ಯಂಡ್ ರಫ್ ಆಗೋ ಚಾನ್ಸಸ್ ಇರುತ್ತೆ. ಬಿಟ್ಟರೆ ಈ ಒಂದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ. ನನಗೆ ಸಪೋರ್ಟ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.